ಇನ್ನು ಈ ಜನಿವಾರವನ್ನ ತೆಗೆಸೋದು, ಕಟ್ ಮಾಡೋದು ಅಥವಾ ತೆಗೆದೇ ಇದ್ರೆ ಎಕ್ಸಾಮ್ಗೆ ಬಿಡದೆ ಆ ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಇಂದ ವಂಚಿತರನ್ನಾಗಿ ಮಾಡ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈಗ ಎಡನೀರು ಶ್ರೀಗಳು ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಜನಿವಾರವನ್ನ ತೆಗೆಸಿದ್ದು ಖಂಡನೀಯ. ಭಾರತ ವಿವಿಧತೆಯಲ್ಲಿ ಏಕತೆಯ ಪರಿಕಲ್ಪನೆಯ ದೇಶ ಇದು. ಸಂವಿಧಾನ ಎಲ್ಲರಿಗೂ ಧಾರ್ಮಿಕ ಆಚರಣೆ ಹಕ್ಕು ಕೊಟ್ಟಿದೆ. ಎಡನೀರು ಮಠಾಧೀಶರು ಆದಂತಹ ಸಚ್ಚಿದಾನಂದ ಭಾರತೀಯ ಶ್ರೀಗಳು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀ ದಕ್ಷಿಣಾಮೂರ್ತಿಯ ನಮಃ, ಶ್ರೀ ಗೋಪಾಲಕೃಷ್ಣಾಯ ನಮಃ. ರಾಜ್ಯದಲ್ಲಿ ನಾವು ಈಗ 2 ದಿನಗಳಿಂದ ವೃತ್ತಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನಗಳಲ್ಲೆಲ್ಲ ನಾವು ನೋಡ್ತಾ ಇರುವಂತಹ ಒಂದು ಸುದ್ದಿ ಅಂದ್ರೆ ತೀರ್ಥಹಳ್ಳಿಯಲ್ಲಿ ಸಿಇಟಿ ಪರೀಕ್ಷೆಯನ್ನು ಬರಲಿಕ್ಕೆ ಬಂದಂತಹ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗಿಲಿಕ್ಕೆ ಹೇಳಿದಂತಹ ಒಂದು ವಿಷಯ. ಇನ್ನೊಂದು ಬೀದರ್ನಲ್ಲಿ ಜನಿವಾರ ಹಾಕಿಕೊಂಡು ಬಂದಂತಹ ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿ ಕೊಡದಂತಹ ಒಂದು ವಿಷಯ. ನಾವು ಇದನ್ನೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಬಹಳ ವಿಷಾದವಾದಂತಹ ಒಂದು ವಿಷಯ. ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಒಂದು ದೊಡ್ಡದಾದಂತಹ ಒಂದು ಪರಿಕಲ್ಪನೆಯನ್ನು ಹೊಂದಿದಂತಹ ರಾಷ್ಟ್ರ ನಮ್ಮ ಭಾರತ. ಆಗಿರುವಾಗ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿಕೊಂಡಂತಹ ಬೇರೆ ಬೇರೆ ಆಚಾರಗಳನ್ನು ಅನುಸರಿಸಿಕೊಂಡು ಬರುವಂತಹ ಬಹಳಷ್ಟು ಸಮಾಜಗಳಿವೆ. ಹಾಗಿರುವಾಗ ನಮ್ಮ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಸಂವಿಧಾನ ಎಲ್ಲರಿಗೂ ಕೂಡ ಅವರವರ ವ್ಯವಸ್ಥೆಯಲ್ಲಿ, ಅವರವರ ಧಾರ್ಮಿಕ ನಂಬಿಕೆಯಲ್ಲಿ, ಅವರವರ ಆಚರಣೆಯಲ್ಲಿ ನಡೆಯುವಂತಹ ಒಂದು ಹಕ್ಕನ್ನು ಕೊಟ್ಟಿದೆ. ಹಾಗಿರುವಾಗ ಯಾವುದೇ ಸಮಾಜಕ್ಕಾದರೂ ಇಂತಹ ಅಪಚಾರಗಳು ನಮ್ಮಲ್ಲಿ ನಡಿಬಾರದು. ಯಾರಿಗಾದರೂ ಜಾತಿಯ ಹೆಸರಲ್ಲಿರಬಹುದು ಅಥವಾ ಇನ್ನಿತರ ವರ್ಗಭೇದಗಳ ಹೆಸರಲ್ಲಿರಬಹುದು, ಯಾರಿಗೂ ಯಾರು ಅವಮಾನ ಮಾಡುವುದು ಒಂದರ್ಥದಲ್ಲಿ ನಮ್ಮ ಸಂವಿಧಾನಕ್ಕೆ ನಾವು ಅಗೌರವವನ್ನು ತೋರಿಸಿದಂತೆ. ಇನ್ನು ಈ ಜನಿವಾರವನ್ನ ತೆಗೆಸೋದು, ಕಟ್ ಮಾಡೋದು ಅಥವಾ ತೆಗೆದೇ ಇದ್ರೆ ಎಕ್ಸಾಮ್ಗೆ ಬಿಡದೆ ಆ ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಇಂದ ವಂಚಿತರನ್ನಾಗಿ ಮಾಡ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈಗ ಎಡನೀರು ಶ್ರೀಗಳು ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಜನಿವಾರವನ್ನ ತೆಗೆಸಿದ್ದು ಖಂಡನೀಯ. ಭಾರತ ವಿವಿಧತೆಯಲ್ಲಿ ಏಕತೆಯ ಪರಿಕಲ್ಪನೆಯ ದೇಶ ಇದು. ಸಂವಿಧಾನ ಎಲ್ಲರಿಗೂ ಧಾರ್ಮಿಕ ಆಚರಣೆ ಹಕ್ಕು ಕೊಟ್ಟಿದೆ. ಎಡನೀರು ಮಠಾಧೀಶರು ಆದಂತಹ ಸಚ್ಚಿದಾನಂದ ಭಾರತೀಯ ಶ್ರೀಗಳು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀ ದಕ್ಷಿಣಾಮೂರ್ತಿಯ ನಮಃ, ಶ್ರೀ ಗೋಪಾಲಕೃಷ್ಣಾಯ ನಮಃ. ರಾಜ್ಯದಲ್ಲಿ ನಾವು ಈಗ 2 ದಿನಗಳಿಂದ ವೃತ್ತಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನಗಳಲ್ಲೆಲ್ಲ ನಾವು ನೋಡ್ತಾ ಇರುವಂತಹ ಒಂದು ಸುದ್ದಿ ಅಂದ್ರೆ ತೀರ್ಥಹಳ್ಳಿಯಲ್ಲಿ ಸಿಇಟಿ ಪರೀಕ್ಷೆಯನ್ನು ಬರಲಿಕ್ಕೆ ಬಂದಂತಹ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗಿಲಿಕ್ಕೆ ಹೇಳಿದಂತಹ ಒಂದು ವಿಷಯ. ಇನ್ನೊಂದು ಬೀದರ್ನಲ್ಲಿ ಜನಿವಾರ ಹಾಕಿಕೊಂಡು ಬಂದಂತಹ ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿ ಕೊಡದಂತಹ ಒಂದು ವಿಷಯ. ನಾವು ಇದನ್ನೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಬಹಳ ವಿಷಾದವಾದಂತಹ ಒಂದು ವಿಷಯ. ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಒಂದು ದೊಡ್ಡದಾದಂತಹ ಒಂದು ಪರಿಕಲ್ಪನೆಯನ್ನು ಹೊಂದಿದಂತಹ ರಾಷ್ಟ್ರ ನಮ್ಮ ಭಾರತ. ಆಗಿರುವಾಗ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿಕೊಂಡಂತಹ ಬೇರೆ ಬೇರೆ ಆಚಾರಗಳನ್ನು ಅನುಸರಿಸಿಕೊಂಡು ಬರುವಂತಹ ಬಹಳಷ್ಟು ಸಮಾಜಗಳಿವೆ. ಹಾಗಿರುವಾಗ ನಮ್ಮ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಸಂವಿಧಾನ ಎಲ್ಲರಿಗೂ ಕೂಡ ಅವರವರ ವ್ಯವಸ್ಥೆಯಲ್ಲಿ, ಅವರವರ ಧಾರ್ಮಿಕ ನಂಬಿಕೆಯಲ್ಲಿ, ಅವರವರ ಆಚರಣೆಯಲ್ಲಿ ನಡೆಯುವಂತಹ ಒಂದು ಹಕ್ಕನ್ನು ಕೊಟ್ಟಿದೆ. ಹಾಗಿರುವಾಗ ಯಾವುದೇ ಸಮಾಜಕ್ಕಾದರೂ ಇಂತಹ ಅಪಚಾರಗಳು ನಮ್ಮಲ್ಲಿ ನಡಿಬಾರದು. ಯಾರಿಗಾದರೂ ಜಾತಿಯ ಹೆಸರಲ್ಲಿರಬಹುದು ಅಥವಾ ಇನ್ನಿತರ ವರ್ಗಭೇದಗಳ ಹೆಸರಲ್ಲಿರಬಹುದು, ಯಾರಿಗೂ ಯಾರು ಅವಮಾನ ಮಾಡುವುದು ಒಂದರ್ಥದಲ್ಲಿ ನಮ್ಮ ಸಂವಿಧಾನಕ್ಕೆ ನಾವು ಅಗೌರವವನ್ನು ತೋರಿಸಿದಂತೆ. ಇನ್ನು ಈ ಜನಿವಾರವನ್ನ ತೆಗೆಸೋದು, ಕಟ್ ಮಾಡೋದು ಅಥವಾ ತೆಗೆದೇ ಇದ್ರೆ ಎಕ್ಸಾಮ್ಗೆ ಬಿಡದೆ ಆ ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಇಂದ ವಂಚಿತರನ್ನಾಗಿ ಮಾಡ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈಗ ಎಡನೀರು ಶ್ರೀಗಳು ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಜನಿವಾರವನ್ನ ತೆಗೆಸಿದ್ದು ಖಂಡನೀಯ. ಭಾರತ ವಿವಿಧತೆಯಲ್ಲಿ ಏಕತೆಯ ಪರಿಕಲ್ಪನೆಯ ದೇಶ ಇದು. ಸಂವಿಧಾನ ಎಲ್ಲರಿಗೂ ಧಾರ್ಮಿಕ ಆಚರಣೆ ಹಕ್ಕು ಕೊಟ್ಟಿದೆ. ಎಡನೀರು ಮಠಾಧೀಶರು ಆದಂತಹ ಸಚ್ಚಿದಾನಂದ ಭಾರತೀಯ ಶ್ರೀಗಳು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀ ದಕ್ಷಿಣಾಮೂರ್ತಿಯ ನಮಃ, ಶ್ರೀ ಗೋಪಾಲಕೃಷ್ಣಾಯ ನಮಃ. ರಾಜ್ಯದಲ್ಲಿ ನಾವು ಈಗ 2 ದಿನಗಳಿಂದ ವೃತ್ತಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ,
ದೂರದರ್ಶನಗಳಲ್ಲೆಲ್ಲ ನಾವು ನೋಡ್ತಾ ಇರುವಂತಹ ಒಂದು ಸುದ್ದಿ ಅಂದ್ರೆ ತೀರ್ಥಹಳ್ಳಿಯಲ್ಲಿ ಸಿಇಟಿ ಪರೀಕ್ಷೆಯನ್ನು ಬರೀಲಿಕ್ಕೆ ಬಂದಂತಹ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗಿಲಿಕ್ಕೆ ಹೇಳಿದಂತಹ ಒಂದು ವಿಷಯ. ಇನ್ನೊಂದು ಬೀದರ್ನಲ್ಲಿ ಜನಿವಾರ ಹಾಕಿಕೊಂಡು ಬಂದಂತಹ ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿ ಕೊಡದಂತಹ ಒಂದು ವಿಷಯ. ನಾವು ಇದನ್ನೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಬಹಳ ವಿಷಾದವಾದಂತಹ ಒಂದು ವಿಷಯ. ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಒಂದು ದೊಡ್ಡದಾದಂತಹ ಒಂದು ಪರಿಕಲ್ಪನೆಯನ್ನು ಹೊಂದಿದಂತಹ ರಾಷ್ಟ್ರ ನಮ್ಮ ಭಾರತ. ಹಾಗಿರುವಾಗ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿಕೊಂಡಂತಹ ಬೇರೆ ಬೇರೆ ಆಚಾರಗಳನ್ನು ಅನುಸರಿಸಿಕೊಂಡು ಬರುವಂತಹ ಬಹಳಷ್ಟು ಸಮಾಜಗಳಿವೆ. ಹಾಗಿರುವಾಗ ನಮ್ಮ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಸಂವಿಧಾನ ಎಲ್ಲರಿಗೂ ಕೂಡ ಅವರವರ ವ್ಯವಸ್ಥೆಯಲ್ಲಿ, ಅವರವರ ಧಾರ್ಮಿಕ ನಂಬಿಕೆಯಲ್ಲಿ, ಅವರವರ ಆಚರಣೆಯಲ್ಲಿ ನಡೆಯುವಂತಹ ಒಂದು ಹಕ್ಕನ್ನು ಕೊಟ್ಟಿದೆ. ಹಾಗಿರುವಾಗ ಯಾವುದೇ ಸಮಾಜಕ್ಕಾದರೂ ಇಂತಹ ಅಪಚಾರಗಳು ನಮ್ಮಲ್ಲಿ ನಡಿಬಾರದು. ಯಾರಿಗಾದರೂ ಜಾತಿಯ ಹೆಸರಲ್ಲಿರಬಹುದು ಅಥವಾ ಇನ್ನಿತರ ವರ್ಗಭೇದಗಳ ಹೆಸರಲ್ಲಿರಬಹುದು, ಯಾರಿಗೂ ಯಾರು ಅವಮಾನ ಮಾಡೋದು ಒಂದರ್ಥದಲ್ಲಿ ನಮ್ಮ ಸಂವಿಧಾನಕ್ಕೆ ನಾವು ಅಗೌರವವನ್ನು ತೋರಿಸಿದಂತೆ. ಇನ್ನು ಈ ಜನಿವಾರವನ್ನ ತೆಗೆಸೋದು, ಕಟ್ ಮಾಡೋದು ಅಥವಾ ತೆಗೆದೇ ಇದ್ರೆ ಎಕ್ಸಾಮ್ಗೆ ಬಿಡದೆ ಆ ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಇಂದ ವಂಚಿತರನ್ನಾಗಿ ಮಾಡ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈಗ ಎಡನೀರು ಶ್ರೀಗಳು ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಜನಿವಾರವನ್ನ ತೆಗೆಸಿದ್ದು ಖಂಡನೀಯ. ಭಾರತ ವಿವಿಧತೆಯಲ್ಲಿ ಏಕತೆಯ ಪರಿಕಲ್ಪನೆಯ ದೇಶ ಇದು. ಸಂವಿಧಾನ ಎಲ್ಲರಿಗೂ ಧಾರ್ಮಿಕ ಆಚರಣೆ ಹಕ್ಕು ಕೊಟ್ಟಿದೆ. ಎಡನೀರು ಮಠಾಧೀಶರು ಆದಂತಹ ಸಚ್ಚಿದಾನಂದ ಭಾರತೀಯ ಶ್ರೀಗಳು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀ ದಕ್ಷಿಣಾಮೂರ್ತಿಯ ನಮಃ, ಶ್ರೀ ಗೋಪಾಲಕೃಷ್ಣಾಯ ನಮಃ. ರಾಜ್ಯದಲ್ಲಿ ನಾವು ಈಗ 2 ದಿನಗಳಿಂದ ವೃತ್ತಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನಗಳಲ್ಲೆಲ್ಲ ನಾವು ನೋಡ್ತಾ ಇರುವಂತಹ ಒಂದು ಸುದ್ದಿ ಅಂದ್ರೆ ತೀರ್ಥಹಳ್ಳಿಯಲ್ಲಿ ಸಿಇಟಿ ಪರೀಕ್ಷೆಯನ್ನು ಬರೀಲಿಕ್ಕೆ ಬಂದಂತಹ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗಿಲಿಕ್ಕೆ ಹೇಳಿದಂತಹ ಒಂದು ವಿಷಯ. ಇನ್ನೊಂದು ಬೀದರ್ನಲ್ಲಿ ಜನಿವಾರ ಹಾಕಿಕೊಂಡು ಬಂದಂತಹ ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿ ಕೊಡದಂತಹ ಒಂದು ವಿಷಯ. ನಾವು ಇದನ್ನೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಬಹಳ ವಿಷಾದವಾದಂತಹ ಒಂದು ವಿಷಯ. ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಒಂದು ದೊಡ್ಡದಾದಂತಹ ಒಂದು ಪರಿಕಲ್ಪನೆಯನ್ನು ಹೊಂದಿದಂತಹ ರಾಷ್ಟ್ರ ನಮ್ಮ ಭಾರತ. ಹಾಗಿರುವಾಗ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿಕೊಂಡಂತಹ ಬೇರೆ ಬೇರೆ ಆಚಾರಗಳನ್ನು ಅನುಸರಿಸಿಕೊಂಡು ಬರುವಂತಹ ಬಹಳಷ್ಟು ಸಮಾಜಗಳಿವೆ. ಹಾಗಿರುವಾಗ ನಮ್ಮ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಸಂವಿಧಾನ ಎಲ್ಲರಿಗೂ ಕೂಡ ಅವರವರ ವ್ಯವಸ್ಥೆಯಲ್ಲಿ, ಅವರವರ ಧಾರ್ಮಿಕ ನಂಬಿಕೆಯಲ್ಲಿ, ಅವರವರ ಆಚರಣೆಯಲ್ಲಿ ನಡೆಯುವಂತಹ ಒಂದು ಹಕ್ಕನ್ನು ಕೊಟ್ಟಿದೆ. ಹಾಗಿರುವಾಗ ಯಾವುದೇ ಸಮಾಜಕ್ಕಾದರೂ ಇಂತಹ ಅಪಚಾರಗಳು ನಮ್ಮಲ್ಲಿ ನಡಿಬಾರದು. ಯಾರಿಗಾದರೂ ಜಾತಿಯ ಹೆಸರಲ್ಲಿರಬಹುದು ಅಥವಾ ಇನ್ನಿತರ ವರ್ಗಭೇದಗಳ ಹೆಸರಲ್ಲಿರಬಹುದು, ಯಾರಿಗೂ ಯಾರು ಅವಮಾನ ಮಾಡೋದು ಒಂದರ್ಥದಲ್ಲಿ ನಮ್ಮ ಸಂವಿಧಾನಕ್ಕೆ ನಾವು